ನಮಸ್ಕಾರ, ವೆಲ್ಕಮ್ ಟು ಆರಂಭ ಡಾಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಬೆಂಗಳೂರಿನ ಕಪಾಲಿ ಥಿಯೇಟ್ರಲ್ಲಿ ಒಂದು ಟ್ರೈಲರ್ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹೆಸರು ಕರಾವಳಿ ಅಂತ. ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರ್ತಾರೆ. ಗುರುದತ್ ಗಾಣಿಗ ಅವರು ಡೈರೆಕ್ಷನ್ ಮಾಡಿ ಮತ್ತು ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಟ್ರೈಲರ್ ಇವೆಂಟಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಏನಂದರೆ ಪ್ರಜ್ವಲ್ ದೇವರಾಜ್ ಅವರು ಈ ಟ್ರೈಲರ್ ಇವೆಂಟ್ಗೆ ಬಂದಿರೋದಿಲ್ಲ. ಮೀಡಿಯಾದವರೆಲ್ಲ ಕೇಳ್ತಾರೆ, ಪ್ರಜ್ವಲ್ ದೇವರಾಜ್ ಅವರ ಬಗ್ಗೆ ಕೇಳಿದಾಗ ಗೈರು ಅವ್ರು ಏನಕ್ಕೆ ಆಬ್ಸೆಂಟ್ ಆಗಿದ್ದಾರೆ ಅಂತ ಅಂದಾಗ ಗುರುದತ್ ಗಾಣಿಗ ಅವರು ಹೇಳ್ತಾರೆ, ಅವರು ಆರೋಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದ್ದು, ಸ್ವಲ್ಪ ಪೇಮೆಂಟ್ ಬಾಕಿ ಇದೆ, ಆದರೆ ಡಬ್ಬಿಂಗ್ಗೆ ಬರ್ತಾ ಇಲ್ಲ ಅವರು ಅಂತ. ಆದರೆ ಒಂದು ನ್ಯೂಸ್ ಚಾನಲ್ಗೆ ಪ್ರಜ್ವಲ್ ದೇವರಾಜ್ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಪ್ರಜ್ವಲ್ ದೇವರಾಜ್ ಅವರು ಹೇಳ್ತಾರೆ, ಇಲ್ಲ ಇದು ಸಂಭಾವನೆ, ಬರೀ ಸಂಭಾವನೆಗೆ ಸಂಬಂಧಪಟ್ಟಂಥ ವಿಷಯ. ಬಹುತೇಕ ಸಂಭಾವನೆ ಇನ್ನೂ ಬಾಕಿ ಇದೆ. ಅವ್ರು ಹೇಳ್ತಾ ಇರೋದು ಕೇವಲ 25 ಲಕ್ಷ ಅಂದರೆ GST ಅಮೌಂಟ್ ಅಷ್ಟೇ ಹೇಳ್ತಿದ್ದಾರೆ. ಬಟ್ ಬಹುತೇಕ ಸಂಭಾವನೆ ಇನ್ನೂ ಬ್ಯಾಲೆನ್ಸ್ ಇದ್ದು ಅದನ್ನು ಕ್ಲಿಯರ್ ಮಾಡದೇನೆ ಡಬ್ಬಿಂಗ್ಗೆ ಕರಿತಾ ಇದ್ರು, ಅದಕ್ಕೋಸ್ಕರ ಹೋಗಿರಲಿಲ್ಲ ಅಂತ. ಅದಲ್ಲದೆ ಡಬ್ಬಿಂಗಲ್ಲಿ ಈಗ ಟ್ರೈಲರ್ಗೆ ಡಬ್ಬಿಂಗ್ ಮಾಡಬೇಕಾಗಿ ಬರುತ್ತೆ. ಆ ಟ್ರೈಲರ್ ಡಬ್ಬಿಂಗಲ್ಲಿ ಪ್ರಜ್ವಲ್ ದೇವರಾಜ್ ಅವರಿಗೆ ಅವ್ರ ವಾಯ್ಸ್ ಕೊಡಲಿಕ್ಕೆ ಇಡೀ ಚಿತ್ರತಂಡದಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ ಆಗಿದೆ. ಅಲ್ಲಿ ಚಿತ್ರತಂಡದಿಂದ ಬೇರೆಯೊಬ್ಬರನ್ನ ಕರೆಸಿ ಡಬ್ಬಿಂಗ್ ಮಾಡಿಸಿದ್ದಾರೆ. ಅದು ಪ್ರಜ್ವಲ್ ದೇವರಾಜ್ಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಿದೆ ಅಂತ. ಇದು ಆ್ಯಕ್ಚುಲಿ ಆಬ್ವಿಯಸ್ಲಿ ಆಗುತ್ತೆ. ಈಗ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವರೇ ಡಬ್ಬಿಂಗ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಕಲಾವಿದನ ಒಬ್ಬ ಆಶಯ ಆಗಿರುತ್ತೆ. ಇಲ್ಲಿ ಬೇರೆಯವರ ವಾಯ್ಸ್ಗೆ ಇವ್ರು ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಇವ್ರ ಆ್ಯಕ್ಟಿಂಗಿಗೆ ಬೇರೆಯವ್ರ ವಾಯ್ಸ್ ಬಂದಿದೆ ಅಂದಾಗ ಅದು ಕನ್ನಡದ ಸಿನಿಮಾ, ಕನ್ನಡದ ನಟರೇ ಆಗಿರೋದ್ರಿಂದ ಬೇರೆಯವ್ರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿರೋದ್ರಿಂದ ಪ್ರಜ್ವಲ್ ದೇವರಾಜ್ ಅವರಿಗೆ ಎಲ್ಲ ಒಂದು ಕಡೆ ನೋವು ಉಂಟಾಗಿದೆ. ಆದರೂ ಪ್ರಜ್ವಲ್ ದೇವರಾಜ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಟ್ರೈಲರ್ನ ಹಂಚ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಅವರು ದೊಡ್ಡತನನ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಂಟರ್ನಲ್ಲಿ ಸಿನಿಮಾ ತಂಡದಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದು ಕೂತು ಬಗೆಹರಿಸ್ಕೊಂಡು ಕನ್ನಡಕ್ಕೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ಅನ್ನೋದೇ ನಮ್ಮ ಆಶಯ.